ನಾನು ಬಹಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರ್ಗೆ ಮತ್ತೆ ಬೆಂಗಳೂರಿನ ಕಮಿಷನರ್ಗೆ ಹೇಳಿದ್ದೀನಿ. ಡಿ.ಕೆ. ಶಿವಕುಮಾರ್ ಕೂಡ 2-3 ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಯಾವ ಕಾರಣಕ್ಕೂ ಕೂಡ ಎಷ್ಟೇ ದುಡ್ಡು ಖರ್ಚಾದ್ರೂ ಕೂಡ ಅದು ಟ್ಯಾಂಕರ್ ಮೂಲಕ ಕೊಡ್ಬೋದು, ಹೊಸ ಬೋರ್ವೆಲ್ಗಳು ತೋರಿಸ್ಕೊಡ್ಬೋದು, ಅಥವಾ ಕಾವೇರಿ ನೀರನ್ನ ಕೊಡ್ತಕ್ಕಂಥದ್ದು ಈ ಮೂಲಕ ನೀರನ್ನು ಒದಗಿಸ್ಬೋದು. ನಾನು ಬಹಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರ್ಗೆ ಮತ್ತೆ ಬೆಂಗಳೂರಿನ ಕಮಿಷನರ್ಗೆ ಹೇಳಿದ್ದೀನಿ. ಡಿ.ಕೆ. ಶಿವಕುಮಾರ್ ಕೂಡ 2-3 ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಯಾವ ಕಾರಣಕ್ಕೂ ಕೂಡ ಎಷ್ಟೇ ದುಡ್ಡು ಖರ್ಚಾದ್ರೂ ಕೂಡ ಅದು ಟ್ಯಾಂಕರ್ ಮೂಲಕ ಕೊಡ್ಬೋದು, ಹೊಸ ಬೋರ್ವೆಲ್ಗಳು ತೋರಿಸ್ಕೊಡ್ಬೋದು, ಅಥವಾ ಕಾವೇರಿ ನೀರನ್ನ ಕೊಡ್ತಕ್ಕಂಥದ್ದು ಈ ಮೂಲಕ ನೀರನ್ನು ಒದಗಿಸ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.